ಈ ಕರ್ನಾಟಕದ BJP ನೋಡಿದ ಮೇಲೆ ನರೇಂದ್ರ ಮೋದಿಯವ್ರ ಬಗ್ಗೆ ಏನು ಗೌರವ ಇಟ್ಕೊಳ್ಬೇಕು ಅಂತ ಅನಿಸುತ್ತಾ ನಿಮ್ಗೇನಾದ್ರು ಅನಿಸುತ್ತಾ? ಅಲ್ಲ ಸರ್, ಈಗ ಇಂಡಿಯಾ ಪಾಕಿಸ್ತಾನ ವಾರ್ ನಡೀತಾ ಇದೆ. ಈಗ ಮೋದಿಯವ್ರ ಬಗ್ಗೆ ಅಭಿಪ್ರಾಯ, ಯಾಕೆಂದ್ರೆ ಅವ್ರು ನಡೆಸ್ತಾ ಇರ್ತಕ್ಕಂಥ ರಾಜಕೀಯ ಆಗ್ಬೋದು, ಅಥವಾ ನೀವು ರಾಜಕೀಯದ್ರ ಒಳಗಡೆ ಏನೇನೋ ಇರುತ್ತೆ ಅದು ಬೇರೆ, ಬಟ್ ಅಟ್ಲೀಸ್ಟ್ ಆಡಳಿತದ ಬಗ್ಗೆ ಏನು ಅನ್ಸುತ್ತೆ ನಿಮಗೆ? ಮೋದಿ ಒಂದು ರೀತಿಯಲ್ಲಿ ಬ್ರಹ್ಮನಿರಸನ, ನನಗಲ್ಲ, ಅವ್ರ ಬೆಂಬಲಿಗರಿಗೇನೆ. 2014ರಲ್ಲಿ ಆವತ್ತಿಗೆ ಏನು ಭ್ರಷ್ಟಾಚಾರದ ವಿರುದ್ಧ ಒಂದು ದೊಡ್ಡ ಸಂಚಲನ ಆಗಿ ಅದರ ದೊಡ್ಡ ಫಲಾನುಭವಿ ನರೇಂದ್ರ ಮೋದಿ ಚೆನ್ನಾಗಿ ಬಳಸ್ಕೊಂಡ್ರು. ಆದರೆ ಅವರು ನಿಜಕ್ಕೂ ಯಾವ ರೀತಿ ಮಾಡ್ತಾ ಬಂದಿದ್ದಾರೆ ಅಂದರೆ, ಭ್ರಷ್ಟಾಚಾರದ ಬಗ್ಗೆ ಏನು ಯಡಿಯೂರಪ್ಪನ ಜೊತೆಗಿಟ್ಕೊಂಡು, ವಿಜೇಂದ್ರನಾಥ್ ಜೊತೆಗಿಟ್ಕೊಂಡು, ಇನ್ಯಾವುದೋ ಬೇರೆ ಬೇರೆ ರಾಜ್ಯಗಳಲ್ಲಿರೋ ಭ್ರಷ್ಟನ ಜೊತೆಗಿಟ್ಕೊಂಡು ಏನು ಭ್ರಷ್ಟಾಚಾರದ ವಿರುದ್ಧ ಮಾತಾಡ್ತಾರೆ. ನಾ ಕಾವಂಗ ನಾ ಖಾನೆದುಂಗ, ಏನನ್ನ ದನದ ಮಾಂಸವನ್ನು, ಭ್ರಷ್ಟಾಚಾರವನ್ನಲ್ಲ. ಹಾಗಾಗಿ ಮೋದಿ ಹಲವಾರು ಸಂದರ್ಭಗಳಲ್ಲಿ ದೇಶದ ಜನರಿಗೆ ಏನು ಕೊಡಬೇಕಾದ ನ್ಯಾಯ ಕೊಟ್ಟಿಲ್ಲ. ಆದರೆ ನನಗೆ ಗೊತ್ತಿರೋ, ನಾನು ನೋಡಿದ ಹಾಗೆ ಇಂದಿರಾ ಗಾಂಧಿಯ ನಂತರ ದೇಶ ಕಂಡಂತಹ ಅತ್ಯಂತ ಶಕ್ತಿಶಾಲಿ, ಒಂದು ಕಡೆ ಕೇಂದ್ರೀಕೃತವಾದಂತಹ ಶಕ್ತಿ ಇದ್ದಂಥ ವ್ಯಕ್ತಿ ನರೇಂದ್ರ ಮೋದಿ. ಅವರು ಸರಿಯಾಗಿ ಚಾನಲೈಸ್ ಮಾಡಲಿಲ್ಲ. ಅವರು ಒಳ್ಳೆ ವಿಚಾರಗಳನ್ನು ಅವರ ಪಕ್ಷದ ಕಾರ್ಯಕರ್ತರಿಗೆ, ಬೇರೆಯವ್ರಿಗೆಲ್ಲ, ಅವರ ಭಕ್ತರಿಗೆ, ಭಕ್ತರು ಅಂತ ತಾನೇ ಅವ್ರನ್ನ ಅನ್ನೋದು, ಕಾರ್ಯಕರ್ತರನ್ನಲ್ಲ, ಅವರ ಬೆಂಬಲಿಗರನ್ನ ಭಕ್ತರು ಅಂತಲೇ ಅನ್ನೋದು ಕರೆಕ್ಟ್ ಆದ ಪದ. ಅವ್ರ ಭಕ್ತರಿಗೆ ತಿಳಿ ಹೇಳಲಿಲ್ಲ, ನೀವು ನನ್ನ ದೇಶ, ಭಾರತ ದೇಶ, ಗಾಂಧಿಯ ದೇಶ. ಅವರು ಗಾಂಧಿಗೆ ಎಲ್ಲೋದ್ರೂ ಅವರು ನಮಸ್ಕಾರ ಮಾಡ್ತಾರಲ್ಲ, ಅವರು ಗಾಂಧಿ ಗುಜರಾತಿ ಅಂತೇಳಿ ಎಲ್ಲಿ ಬೇರೆ ಕಡೆ ಹೋದಾಗೆಲ್ಲ ಗಾಂಧಿ ಪ್ರತಿಮೆ ಅನಾವರಣ ಮಾಡ್ತಾರೆ. ಇದು ಗಾಂಧಿಯ ದೇಶ, ಇದು ಬುದ್ಧನ ದೇಶ, ಇದು ಇನ್ಯಾವುದೋ ದೊಡ್ಡ ದೊಡ್ಡ ರಾಮನ ದೇಶ. ಹಾಗಾಗಿ ಸತ್ಯ, ನ್ಯಾಯ, ಅಹಿಂಸೆ ಇದನ್ನು ಆಯುಧವಾಗಿಟ್ಕೊಂಡು ನೀವು ನ್ಯಾಯಯುತವಾಗಿ ಬದುಕಿ ಅಂತ ಯಾವತ್ತು ಹೇಳಿದ್ದಾರೆ? ಬರೀ ವಿರೋಧ ಪಕ್ಷಗಳ ಮೇಲೆ, ಅವ್ರ ಮೇಲೆ, ಇವ್ರ ಮೇಲೆ ಬೈಯೋದು, ಇಡಿ ದಾಳಿ ಮಾಡಿಸೋದು, ಇಂಥದ್ದು ಮಾಡಿದ್ದಾರೆ. ಅವ್ರ ಪಕ್ಷದಲ್ಲಿರೋರಿಗೆ ಒಂದು ಸಂಯಮವನ್ನು, ಒಂದು ಸಂಸ್ಕಾರವನ್ನು ಬೋಧನೆ ಮಾಡಿಲ್ಲ ನರೇಂದ್ರ ಮೋದಿಯವರು. ಭಾಳ ದೊಡ್ಡ ಅವಕಾಶ ಇತ್ತು ನರೇಂದ್ರ ಮೋದಿ ಅವರಿಗೆ. 2019ರಲ್ಲಂತೂ ಇನ್ನೂ ದೊಡ್ಡದಾಗಿ ಬೆಂಬಲಿಸಿದ್ರು ಜನ, 14ಕ್ಕಿಂತ. 24ರಲ್ಲಿ ಬಹುಮತನೇ ಬರಲಿಲ್ವೇ ಅಲ್ವಾ? ಕಷ್ಟಪಟ್ಟು ಅಧಿಕಾರಕ್ಕೆ ಈಗ ಅದೇ ಬೇರೆಯವರ ಬೆಂಬಲದಿಂದ 2 ಸಲಕ್ಕೆ ಅವ್ರಿಗೆ ಸಿಗೋದೇ ಇಲ್ಲ ಬಹುಮತ ಅಂದಾಗ ಬಹುಮತ ಕೊಟ್ಟಿದ್ರು ಜನ. 3ನೇ ಸಲಕ್ಕೆ BJPಯವರೇನೇ ಓಟ್ ಕೊಡಲಿಲ್ಲ ಅವರಿಗೆ. ಹಾಗಾಗಿ ನರೇಂದ್ರ ಮೋದಿ ಅವರಿಗೆ ಭಾಳ ದೊಡ್ಡ ಅವಕಾಶ ಇತ್ತು, ಕಳ್ಕೊಂಡ್ರು. ಅವರೊಬ್ಬ ಏನೋ ಒಂದು ರೀತಿಯಲ್ಲಿ ದೀರ್ಘಾವಧಿ ಪ್ರಧಾನಮಂತ್ರಿ ಆದವರಲ್ಲಿ ನೆಹರು, ಇಂದಿರಾ ಬಿಟ್ಟರೆ ಮೋದಿ ಅವರಷ್ಟೇ. ಆದರೆ ಭಾರತ ಭಾಳ ಶ್ರೀಮಂತವಾಗಿದ್ದಾಗ ಪ್ರಧಾನಮಂತ್ರಿ ಆದಂತಹ ಅದೃಷ್ಟಶಾಲಿ ನರೇಂದ್ರ ಮೋದಿಯವರು. ನನಗೆ ಅವ್ರಿಗಿದ್ದಂಥ ಅವಕಾಶವನ್ನು ಅವ್ರು ಸರಿಯಾಗಿ ಬಳಸ್ಕೊಳ್ಳಿಲ್ಲ. ದೇಶವನ್ನು ಬೇರೆ ಇನ್ನೇನೋ ರೀತಿಯಲ್ಲಿ ಕಟ್ಬೋದಿತ್ತು, ಕಟ್ಟಲಿಲ್ಲ. ಅವ್ರದ್ದೇ ಆದಂತಹ ಕೆಲವೊಂದು ಏನಂತಾರೆ ವೀಕ್ನೆಸ್ಗಳು, ದೌರ್ಬಲ್ಯಗಳು, ತುಂಬ ವಿಶಾಲವಾದ ದೃಷ್ಟಿ ಇಲ್ಲ. ಮತ್ತು ದೇಶ ಅಂದರೆ ಅವರೆಲ್ಲ ಏನು ಕಲ್ಪನೆಗಳಿದೆ. ದೇಶ ಅಂದರೆ ಅಲ್ಲಿಯ ಜನರ ಒಂದು ಸಂಸ್ಕಾರ, ಅವ್ರು ಬದುಕುವಂತಹ ರೀತಿ, ಅವರ ನ್ಯಾಯ ಪ್ರಜ್ಞೆ, ಇವು ದೇಶ. ಮತ್ತು ಅವರು ಎಷ್ಟು ಸ್ವಾವಲಂಬಿಗಳಾಗಿರ್ತಾರೆ ಅನ್ನುವಂಥದ್ದು. ಇವೆಲ್ಲ ಪೂರ್ತಿ ಹಣದಲ್ಲಿ ಮತ್ತು ಮತೀಯ ಭ್ರಾಂತಿಯಲ್ಲಿ ನೋಡುವಂಥದ್ದು. ಆ ಕಣ್ಣುಗಳಿಂದ ಒಂದು ದುಡ್ಡು, ಶ್ರೀಮಂತಿಕೆ, ಇನ್ನೊಂದು ಮತಭ್ರಾಂತಿ, ಇವೆರಡರಿಂದ ನೋಡುವಂಥದ್ದು. ಇದರಿಂದ ಹೊರತಾಗಿ ಸಮಾಜವನ್ನು ನೋಡಬೇಕು. ಸುಮ್ಮನೆ ಹೆಸರಿಗಷ್ಟೇ ಅವರು ವಸುದೈವ ಕುಟುಂಬಕಂ ಅನ್ನೋಂಥದ್ದು ಅಂಥದ್ದು ಯಾವುದೂ ಇಲ್ಲ. ಹಾಗಾಗಿ ಅವರು ಒಂದು ರೀತಿಯಲ್ಲಿ ಮುಂದಕ್ಕೆ ಇತಿಹಾಸ ಏನು ಬರೆಯುತ್ತೋ ಗೊತ್ತಿಲ್ಲ. ಆದರೆ ಬಹಳ ಅದೃಷ್ಟಶಾಲಿ, ಬಹಳ ಅವಕಾಶ ಇತ್ತು ಅವರಿಗೆ ಮಾಡೋದಕ್ಕೆ. ನನಗೆ ಇವತ್ತಿಗೆ ಗಮನಿಸಿದಾಗೆ ಅವರು ಸರಿಯಾಗಿ ತಮಗೆ ಕೊಟ್ಟಿದ್ದಂತಹ, ತಮಗೆ ಏನೋ ಜನನೋ ದೇವರೋ ಯಾವುದೋ ಕೊಟ್ಟಿದ್ದಂಥ ಶಕ್ತಿಯನ್ನು ಸರಿಯಾಗಿ ಬಳಕೆ ಮಾಡ್ಕೊಳ್ಳಿಲ್ಲ. ಇವತ್ತಿಗೂ ಭಕ್ತರಿದ್ದಾರೆ, ಇಲ್ಲ ಅಂತಲ್ಲ. ಪಾಪ ಆ ಭಕ್ತರು ಆವಾಗ ನೋಡಿ, ಇವಾಗ ಕದನ ವಿರಾಮ ಅಂದ ತಕ್ಷಣಕ್ಕೆ ಭಕ್ತರೆಲ್ಲ ಪಾಪ ತಿಕ್ಕಲುಗಳಾಗ್ಬಿಟ್ರು. ಹೋಗ್ಬಿಡ್ಬೇಕು, ಹೊಡೆದ್ಬಿಡ್ಬೇಕಾಗಿತ್ತು ಅಂತಾರೆ. ಆದರೆ ಪಾಪ ಅವರು ದೇವರು ಬೇರೆ. ಈಗ ಕದನ ವಿರಾಮ ಇವ್ರು ಘೋಷಣೆ ಮಾಡಿಲ್ಲ, ಅವನು ಟ್ರಂಪ್ ಘೋಷಣೆ ಮಾಡಿಬಿಟ್ಟ. ಪಾಪ ಇದು ಗೊತ್ತಾಗ್ತಾ ಇಲ್ಲ ಇವರಿಗೆ ಭಕ್ತರಿಗೀಗ. ಅದು ಹೆಂಗೆ ನಮ್ಮ ಕದನ ವಿರಾಮವನ್ನು ನಮ್ಮ ಮೋದಿ ಫ್ರೆಂಡ್ ಘೋಷಣೆ ಮಾಡಿಬಿಟ್ನಲ್ಲ ಅಂತ ಗಲಿಬಿಲಿ ಆಗಿಬಿಟ್ಟಿದ್ದಾರೆ. ಇವೆಲ್ಲ ರಾಜಕಾರಣ ಭಾಳ ವಿಚಿತ್ರವಾದದ್ದು. ಒಂದು ದೇಶ, ಯುದ್ಧ, ಇವೆಲ್ಲ ಸಂಕೀರ್ಣವಾದದ್ದು. ಆದರೆ ನರೇಂದ್ರ ಮೋದಿ ಅವರಿಗೆ ಚಾರಿತ್ರಿಕವಾದ ಅವಕಾಶ, ಭಾರತದ ಯಾವ ಪ್ರಧಾನಿಗೂ ಇಲ್ಲದಂಥ ಅದೃಷ್ಟ ಮತ್ತು ಅವಕಾಶ ನರೇಂದ್ರ ಮೋದಿ ಅವರಿಗಿತ್ತು. ಆದರೆ ಅವರು ಏನು ಮಾಡಿದ್ರು, ದೇಶವನ್ನು ಹೇಗೆ ಕಟ್ಟಿದ್ರು, ದೇಶದ ಮೇಲೆ ಅವ್ರ ಪ್ರಭಾವ ಏನು ಅನ್ನೋದನ್ನು ಇನ್ನೊಂದು 10-20 ವರ್ಷ ಆದಮೇಲೆ ಗಮನಿಸುತ್ತೆ. ಏನು ದೇಶ ಇವತ್ತಿಗೆ ಎಷ್ಟೋ ಸಂದರ್ಭಗಳಲ್ಲಿ ನಾವು ಆಬ್ಜೆಕ್ಟಿವ್ ಆಗಿ ಅನಲೈಸ್ ಮಾಡೋಕ್ಕಾಗಲ್ಲ. ಯಾಕಂದರೆ ದೂರಗಾಮಿ ಪರಿಣಾಮಗಳು ಏನೇನೋ ಇರ್ತಾವಲ್ಲ. ಬಹಳ ಚೆನ್ನಾಗಿ ದೇಶದ ಜನರನ್ನು ಬಹಳ, ಬಹುಶಃ ನೆಹರು ಬಿಟ್ಟ ಮೇಲೆ ಅಥವಾ ಇಂದಿರಾ ಗಾಂಧಿಗೆ ಪ್ರಭಾವ ಒಂದು ರೀತಿಯಲ್ಲಿ ಇತ್ತು, ಶಕ್ತಿ ಜಾಸ್ತಿ ಇತ್ತು. ಆದರೆ ನೆಹರುಗೆ ಒಂದಷ್ಟು ಇತ್ತು. ಅದಕ್ಕಾಗಿಯೇ ಅವರು ದೇಶದಲ್ಲಿ ಪ್ರಜಾಪ್ರಭುತ್ವ ಏನು ಒಳ್ಳೆಯ ರೀತಿಯಲ್ಲಿ ಬಲಗೊಳ್ಳುವ ಹಾಗೆ ಮಾಡೋದಕ್ಕೆ ಸಾಧ್ಯ ಆಗಿದ್ದು. ಇಲ್ಲಾಂದರೆ ಇಂದಿರಾ ಗಾಂಧಿ ನೆಹರು ಮಗಳು ಬಂದು ಎಮರ್ಜೆನ್ಸಿ ಏರಿದಾಗ ಈ ದೇಶಕ್ಕೆ ಎಮರ್ಜೆನ್ಸಿ ತಪ್ಪಿಸ್ಕೊಳಕ್ಕಾಗ್ತಾ ಇರಲಿಲ್ಲ. ನೆಹರು ಥರದವರು ಭದ್ರವಾದ ಬುನಾದಿ ಹಾಕಲಿಲ್ಲ ಅಂದರೆ ನೆಹರು ಮತ್ತು ನೆಹರು ಸಂಗಾತಿಗಳು ಇಂದಿರಾ ಗಾಂಧಿ ಹಾಕಿದಂಥ ಎಮರ್ಜೆನ್ಸಿಯನ್ನು ಕಿತ್ತೊಗೆಯೋದಕ್ಕೆ ಸಾಧ್ಯ ಆಗಿದ್ದು. ಹಾಗಾಗಿ ಆದರೆ ಅವೆಲ್ಲರಿಗಿದ್ದ ಹೆಚ್ಚಿನ ಅವಕಾಶ ನರೇಂದ್ರ ಮೋದಿ ಅವರಿಗಿತ್ತು.
ನನಗಂತೂ ಕರ್ನಾಟಕದ BJP ನೋಡಿದ್ಮೇಲೆ ನರೇಂದ್ರ ಮೋದಿಯವ್ರ ಬಗ್ಗೆ ಏನು ಗೌರವ ಇಟ್ಕೊಳ್ಬೇಕು ಅಂತ ಅನ್ಸಲ್ಲ. ಅನ್ಸುತ್ತಾ ನಿಮ್ಗೇನಾದ್ರು ಅನ್ಸುತ್ತಾ? ಅಲ್ಲ ಸರ್, ಅದು ಇದು ಬಿಟ್ಟು ಓವರ್ ಈಗ ಅದೇ ಈಗ ಇರೋರು ಇಬ್ಬರಲ್ಲಿ ಯಾರು ಬೆಸ್ಟ್ ಅನ್ನೋ ಥರನ ಅದೇ ಆಗಬೇಕು. ಒಳ್ಳೆ ಬೆಸ್ಟ್ ತಗೋಬೋದಲ್ವಾ? ಏನು ಲೆಸರ್ ಆಫ್ 2 ಈವಿಲ್ಸ್ ಅನ್ನೋದು ಹೇಳ್ತಾ ಇರೋದು ಇರೋ ಇಬ್ಬರಲ್ಲ ಅಲ್ವಾ? ಯಾಕೆ ಬೇಕು? ನಮಗೆ ಅವಕಾಶಗಳಿದೆ ಬೇರೆ ರೀತಿಯಲ್ಲಿ ಕಟ್ಕೊಳ್ಳೋದಕ್ಕೆ. ವ್ಯವಸ್ಥೆ ವ್ಯಕ್ತಿಗಳ ಮೇಲೆ ಆಧಾರಿತವಾದರೆ ನಾವು ಹೋದ್ವಿ. ಅವರು ರೂಲ್ಸ್ ಫಾಲೋ ಮಾಡಬೇಕು. ಇವಾಗ ಇಷ್ಟು ದಿವಸಗಳ ಕಾಲ ಏನೇನೋ ಇರಲಿ, ಸಮಸ್ಯೆಗಳಿರಲಿ, ಅಮೇರಿಕಾ ಅವರು ತುಂಬ ಸುದೀರ್ಘ ಕಾಲ ಯಶಸ್ವಿ ಪ್ರಜಾಪ್ರಭುತ್ವ ನಡ್ಕೊಂಡ್ಬಂದಿರುವಂಥ ದೇಶಗಳಲ್ಲಿ ಅಮೇರಿಕಾ ಮುಂಚೂಣಿಯಲ್ಲಿದೆ ಅಲ್ವಾ? ಅದಕ್ಕೆ ಕಾರಣ ಅವರು ರೂಲ್ ಬೇಸ್ಡ್ ಆಗಿ ಎಲ್ಲ ಅಧ್ಯಕ್ಷರುಗಳು ನಡ್ಕೊಂಡಿದ್ದು. ಇವತ್ತು ಆ ರೂಲ್ಸ್ನ ಕೇರ್ ಮಾಡದಿರುವಂಥ ಅಧ್ಯಕ್ಷ ಬಂದಿದ್ದಾನೆ. ಏನಾಗುತ್ತೋ ಗೊತ್ತಿಲ್ಲ. ಆದರೆ ಹಾಗಾಗಿ ಅಮೇರಿಕಾ ಗ್ರೇಟ್ ಆಗಿದ್ದೇನೆ, ಅಲ್ಲಿ ಒಂದು ರೂಲ್ ಆಫ್ ಲಾ ಇದೆ ಅನ್ನೋ ಕಾರಣಕ್ಕಾಗಿ. ಈಗ ಅದು ಹೋಯ್ತು ಅಂದರೆ ಹೋಯ್ತು, ಎಲ್ಲ ಕಳ್ಕೊಂಡಾಗೆ. ಹಾಗಾಗಿ ನರೇಂದ್ರ ಮೋದಿಯವರು ರೂಲ್ ಆಫ್ ಲಾನ ಎಸ್ಟಾಬ್ಲಿಷ್ ಮಾಡಬೇಕಾಗಿತ್ತು, ಅವರು ಮಾಡಿಲ್ಲ.